ಎಲ್ಲವನ್ನೂ ನೋಡುತ್ತಾ ಹುಡುಕುತ್ತಾ ಹನುಮಂತನು ಸಾಗುತ್ತಿದ್ದನು. ಕ್ರಿಯಾಕುಶಲತೆಯಿಂದಲೇ ಕಳೆಯೇರಿದ್ದ ಸೌಂದರ್ಯವು ಸಾಹಜಿಕವಾದ ಸೊಬಗಿನೊಂದಿಗೆ ಸಮಾಹಿತವಾಗಿ ರಾವಣನ ಆ ಉದ್ಯಾನವನವು ಅತ್ಯಂತ ರಮಣೀಯವಾಗಿ ರಂಜಿಸುತ್ತಿತ್ತು. ಅಲ್ಲೇ ತುಸು ದೂರದಲ್ಲಿ ಹಾಲಗಲ್ಲಿನಿಂದಲೇ ರಚಿತವಾದ ಭವ್ಯ ಮಂದಿರವೊಂದು ನೀಳಾಗಿಯೂ ಪ್ರಕಾಶಮಾನವಾಗಿಯೂ ಹೊಳೆದು ಕಂಗೊಳಿಸುತ್ತಿತ್ತು. ಕುಂಡಲಿಯಂತೆ ಸುತ್ತಿ ಸುರುಳಿಗೊಂಡಿದ್ದ ಸ್ವರ್ಣ ಸೋಪಾನದಿಂದಲೂ ಶುಭ್ರಾಭ್ರದ ಸುಪ್ರಕಾಶವನ್ನು ಹೋಲುವ ನೀಲಮಣಿ ಬಂಧುರದ ಜಲ್ಲರಿಗಳಿಂದಲೂ ಕನಕ ಗೋಪುರದ ಮಾಣಿಕ್ಯ ಶಿಖರಗಳಿಂದಲೂ ಪ್ರವಾಳ ಪುಷ್ಯರಾಗಗಳ ಕಿಟಕಿಗಳಿಂದಲೂ ವಜ್ರ ವೈಡೂರ್ಯಗಳ ಬಾಗಿಲುಗಳಿಂದಲೂ ಮೌಕ್ತಿಕ ಮಾಲೆಯ ಯವನಿಕೆಗಳಿಂದಲೂ ಗೋಮೇಧಿಕ ಮರಕತಗಳ ಮೇಲುಗೊಟ್ಟುಗಳಿಂದಲೂ ಒಪ್ಪಿ ರಾರಾಜಿಸುವ ದಿವ್ಯ ಭವನದ ಮಧ್ಯದಿಂದೆದ್ದ ಗರ್ಭಗೃಹವನ್ನು ಹೋಲುವ ಮಂದಿರವು 4 ದಿಕ್ಕುಗಳಿಗೂ ಮೊಗದೋರಿಸುವಂತೆ ಮಣಿಮಯಾಲಂಕಾರಗೊಂಡ ಶೃಂಗಗಳಿಂದ ಕೂಡಿ ಕಲ್ಪನೆಗೂ ಮೀರುವ ನವರತ್ನ ಮಂಟಪದಂತೆ ಕಳೆಗೊಂಡು ವಿಜೃಂಭಿಸುತ್ತಿತ್ತು. ಲಂಕಾ ರಾಜ್ಯದ ದಿವ್ಯ ಸಂಪತ್ತಿನ ಕ್ಷೀರಸಾಗರದಲ್ಲಿ ಸೃಷ್ಟಿಕರ್ತನು 100 ಶತಮಾನಗಳ ಹಿಂದೆಯೇ ಗಳಿಸಿದ್ದ ತನ್ನ ಕೀರ್ತಿ ವಿಶೇಷದ ದಿವ್ಯ ದ್ಯೋತಕವಾಗಿ ಅನಂತಾತ್ಮಕವಾದ ಆ ಸೌಂದರ್ಯ ಶೋಭೆಯು ಭಾಗ್ಯ ದೇವತೆಗೆ ತನ್ನ ವಕ್ಷಸ್ಥಳದಲ್ಲಿಯೇ ಸ್ವಸ್ಥಾನವನ್ನು ಹೊಂದಿಸಿಕೊಟ್ಟ ಶ್ರೀಹರಿಯ ದಿವ್ಯ ಮೂರ್ತಿಯ ಸೊಬಗನ್ನೇ ತಳೆದು ರಂಜಿಸುತ್ತಿತ್ತು. ಅದರ ಹಿಂದೆ ಪದ್ಮಾಸನವನ್ನು ಬಲಿದು ಧ್ಯಾನಾಸಕ್ತರಾದ ಮಹರ್ಷಿಗಳಂತೆ ಪ್ರವಾಳ ಪಂಕ್ತಿಯ ಕಟ್ಟಣೆಗೊಂಡು ಶಿಂಶಪ ವೃಕ್ಷರಾಜಿಗಳು ನೆಲೆಸಿದ್ದವು. ಅಲ್ಲಿ ಬಾಳೆ, ನೇರಿಳೆ, ಪೇರಿಳೆಯೇ ಮುಂತಾದ 100 ಮರಗಳು ಫಲಭಾರದಿಂದ ಬಗ್ಗಿ ಆ ದಿವ್ಯ ತಾಣವನ್ನು ವಂದಿಸುತ್ತಿದ್ದವು. ದೂರದಲ್ಲಿದ್ದರೂ ಕಡಲ ಮೊರೆತವು ನೇರಾಗಿ ಬಂದು ಅಲ್ಲಿ ದಿವ್ಯ ನಾದವನ್ನು ಬೀರುತ್ತಿತ್ತು. ನಿಶ್ಶಬ್ದವಾದ ಆ ಪವಿತ್ರ ರಾತ್ರಿಯಲ್ಲಿ ಮನಸ್ಸಿಗೊಪ್ಪದ ಆ 100 ದೃಶ್ಯಗಳನ್ನು, ಚಿತ್ತ ಪ್ರಚೋದಕಗಳಾದ ನೋಟಗಳನ್ನು ಒಂದೊಂದಾಗಿ ನೋಡುತ್ತಲೇ ಬಂದಿದ್ದ ಶ್ರೀರಾಮದಾಸನಾದ ಆಂಜನೇಯನು ಮತ್ತೊಮ್ಮೆ ತಾನು ನೋಡಿದ್ದ ದೃಶ್ಯಗಳನ್ನೆಲ್ಲ ಸ್ಮರಿಸಿಕೊಂಡನು. ಲಂಕಾಪಟ್ಟಣದ ಕೋಟೆ ಕೊತ್ತಲಗಳು, ವಿವಿಧಾಯುಧಗಳನ್ನು ಧರಿಸಿದ್ದ ಸೈನಿಕರು, ಗಜಾಶ್ವ ಸಂದೋಹಗಳು, ವೀರರಸವನ್ನು, ಲಂಕಿನಿಯ ಅಟ್ಟಹಾಸ ಮರಣಗಳು, ರೌದ್ರವನ್ನು, ಭೂತ ಬೇತಾಳ ಮರುಳುಗಣಗಳ ಕುಣಿದಾಟಗಳು, ಬೀಭತ್ಸವನ್ನು, ಕಾಳರಕ್ಕಸರ ಭೀಕರ ದೇಹಗಳು ಭಯಾನಕವನ್ನು, ಕೃತಕ ಕೈಲಾಸವು ಅದ್ಭುತವನ್ನು ಕಾಣಿಸಿದರೆ ಕುಂಭಕರ್ಣನ ಮಂದಿರದಲ್ಲಾದ ಘಟನೆಯು ಹಾಸ್ಯವನ್ನು, ರಾವಣನ ಅಂತಃಪುರ ಮಜ್ಜನಗ್ರಹ ಪ್ರಮದಾವನಗಳು ಶೃಂಗಾರವನ್ನು, ದಶಮುಖನ ಶಯನಾಗಾರದ ಮೂಲೆ ಮೂಲೆಗಳಲ್ಲಿ ಕಣ್ಣೀರನ್ನು ಸುರಿಸಿಯೇ ಮುಖಗಳನ್ನು ಬಾಡಿಸಿಕೊಂಡು ಅನೇಕ ವನಿತೆಯರು ಮುರುಟಿ ಬಿದ್ದಿದ್ದ ದೃಶ್ಯವು ಕರುಣಾರಸವನ್ನು, ವಿಭೀಷಣನ ಮಂದಿರವು ಬಾಹ್ಯಾಂತರಗಳಲ್ಲಿ ತುಂಬಿದ್ದ ಪ್ರಶಾಂತತೆಯಿಂದ ಶಾಂತರಸವನ್ನು ವ್ಯಕ್ತಪಡಿಸುವಂತೆ ಒಪ್ಪಿದ್ದವು. ಅದರಂತೆ ಮಹಾಕಾವ್ಯವನ್ನು ಓದಿ ಆ ರಸಘಟ್ಟಗಳನ್ನೆಲ್ಲ ಮನನ ಮಾಡಿಕೊಂಡು ಎಲ್ಲ ರಸಗಳ ಅನುಭವದ ಕೊನೆಯೂ ಒಂದೇ ಆದ ಆ ಆನಂದವನ್ನು ಹೊಂದುವ ರಸಜ್ಞನಂತೆ ಆಂಜನೇಯನು ಕ್ಷಣಕಾಲ ಅದನ್ನೇ ಹೊಂದಿ ಅನುಭವಿಸಿದನು. ಅಲ್ಲದೆ ಆ ಅಶೋಕವನ ಮಧ್ಯದಲ್ಲಿಯೂ ನೆಲೆಗೊಂಡ ದಿವ್ಯವಾದ ತಾಣವನ್ನು ಸೇರಿ ಆ ಪ್ರದೇಶದ ಪೂಜ್ಯತೆಯ ಕಾರಣವನ್ನೇ ಅರಸುವಂತೆ ಅವನು ತನ್ನ ದೃಷ್ಟಿಯನ್ನು ಮೆಲ್ಲನೆ ಮುಂದಕ್ಕೆ ಹರಿಸಿದನು. ಅಷ್ಟರಲ್ಲಿ ಇಷ್ಟದೈವದ ಪ್ರಸನ್ನತೆಗಾಗಿ ಉಪಾಸನೆಯನ್ನು ತೊಡಗಿದ್ದ ಕರ್ಮನಿಷ್ಠನ ದೃಷ್ಟಿಯಲ್ಲಿ ಮಿನುಗಿದ್ದ ಮಹಾ ತೇಜದಂತೆ ತುಸು ದೂರದ ಶಿಂಶಪ ಮರದಡಿಯ ಕಟ್ಟೆಯಲ್ಲಿ ಅನತವದನೆಯಾದ ತೇಜಸ್ವಿನಿಯೋರ್ವಳು ಇನ್ನೂ ಎಚ್ಚರದಲ್ಲಿಯೇ ಕುಳಿತಿದ್ದುದು ಶ್ರೀರಾಮದೂತನ ಬಯಕೆಯ ಕಣ್ಣಿಗೆ ದಿವ್ಯ ಜ್ಯೋತಿಯ ಪ್ರತೀಕವಾಗಿ ಹೊಳೆಯಿತು. ಈಪ್ಸಿತಾರ್ಥವನ್ನು ಪಡೆದ ಹಸುಗೂಸಿನ ಮನಸ್ಸಿನಂತೆ ಮುಖ್ಯ ಪ್ರಾಣನ ಮನಸ್ಸು ಒಮ್ಮೆಲೇ ನರ್ತಿಸತೊಡಗಿತು. ದೀನತೆಯ ದ್ಯೋತಕದಂತಿದ್ದ ಅವಳನ್ನು ಕಂಡು ಅವನ ಮನಸ್ಸು ಅಯ್ಯೋ ಎಂದು ಅನುಕಂಪದಿಂದ ಕುಸಿಯತೊಡಗಿತು. ಸಮೀಪಸ್ಥನಾಗಿ ಮತ್ತೊಮ್ಮೆ ನೋಡಿದನು. ಮಲಿನವಾದ ಬಿಳಿಯ ನಾರು ಸೀರೆಯನ್ನುಟ್ಟು ಕೆದರಿದ್ದ ಕೇಶಪಾಶಗಳಿಂದಲೂ ಸೊರಗಿಯೇ ಬಳಲಿ ಹೋಗಿದ್ದ ಅಂಗಾಂಗಗಳಿಂದಲೂ ಕೂಡಿ ಅಡಿಗಡಿಗೆ ನಿಟ್ಟುಸಿರನ್ನು ಸೂಸಿ ರಾಮ 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 ಎಂದು ಒಂದೇ ಸವನೆ ತಡೆಯಲಾರದ ದುಃಖದಿಂದ ತಡೆದು ನುಡಿಯುತ್ತಿದ್ದ ಸಾತ್ವಿಕತೆಯ ಪ್ರತಿಮೂರ್ತಿಯನ್ನು ಕಂಡು ಇವಳೇ ಶ್ರೀರಾಮನ ಪತ್ನಿ ಎಂದು ಹನುಮಂತನು ನಿಶ್ಚಯಿಸಿಕೊಂಡನು. ಆಹಾ, ನನ್ನ ಭಾಗ್ಯವೇ! ಯಾವಾಕೆಯನ್ನು ಹುಡುಕಿ ನೋಡಲು ಕಪಿವೀರರಾದ ನಾವೆಲ್ಲರೂ ಬಹುವಾಗಿ ಶ್ರಮಿಸಿದೆವೋ? ಯಾವಾಕೆಯನ್ನು ಕಂಡೆನೆಂದೊರೆವಾಗ ಕಪಿರಾಜನಾದ ಸುಗ್ರೀವನು ಮಹತ್ತಾದ ಸಂತಸಗೊಳ್ಳಲಿರುವನೋ? ಆ ಶ್ರೀರಾಮನರಸಿಯು ಇವಳೇ ಆಗಿರುವಳು.
ಸೀತಾ 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 ಎಂದು ಯಾರನ್ನು ಕುರಿತು ಶ್ರೀರಾಮನು ಹಗಲಿರುಳು ಹಂಬಲಿಸುತ್ತಿರುವನೋ ಆ ಅವಳೇ ಇವಳಲ್ಲದಿದ್ದರೆ ಇವಳೇಕೆ ಮತ್ತೆ ರಾಮ 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 ಎಂದು ಹಂಬಲಿಸುತ್ತಿರುವಳು? ಕೃಶಾಂಗಿಯಾಗಿದ್ದರೂ ದೇಹದ ಕಾಂತಿಯನ್ನು ಕಳೆದುಕೊಳ್ಳದೆ, ಮಲಿನಾಂಬರ ಧಾರಣಿಯಾಗಿದ್ದರೂ ತೇಜಸ್ಸನ್ನು ಹಿಂಗಿಸಿಕೊಳ್ಳದೆ, ಅತ್ತತ್ತು ಬಳಲಿದ್ದರೂ ಕಣ್ಣಿನ ಹೊಳಪನ್ನು ನೀಗಿಕೊಳ್ಳದೆ, ಪ್ರಾಣಪತಿಯ ನಾಮಸ್ಮರಣೆಯಿಂದಲೇ ಆ ಎಲ್ಲವನ್ನು ಇನ್ನೂ ಉಳಿಸಿಕೊಂಡಿರುವ ಈ ಮಹಾದೇವಿಯು ಸೀತೆಯಲ್ಲದೆ ಬೇರೆಯಲ್ಲ. ದುಷ್ಟ ದಾನವನ ನಿರ್ಬಂಧದಲ್ಲಿ ಕಟ್ಟು ಒಡೆದಿದ್ದರೂ ತನ್ನ ಸತೀತ್ವವನ್ನು ಉಳಿಸಿಕೊಂಡು ಇನ್ನೂ ಬದುಕಿರುವ ಈ ಸತ್ವ ಶಾಲಿನಿಯು ಅಕಟ ಎಷ್ಟೊಂದು ಕಷ್ಟದಲ್ಲಿ ನವೆಯುತ್ತಿದ್ದಾಳೆ. ಶ್ರೀರಾಮನ ನಾಮಸ್ಮರಣೆಯ ಪ್ರಭಾವದಿಂದಲೇ ಚೈತನ್ಯಮಯಾಗಿರುವ ಈ ಜಾನಕಿ ದೇವಿಯು ನಿಜಕ್ಕೂ ಆ ಪಾವನ ಮೂರ್ತಿಯ ಕೈ ಹಿಡಿಯಲು ತಕ್ಕವಳು. ಅಯ್ಯೋ, ಇಂತಹವಳನ್ನೂ ಕೂಡ ಅಲ್ಲಿ ಆ ರಾವಣನ ಶಯನಾಗಾರದಲ್ಲಿ ಯಾರನ್ನೋ ನೋಡಿ ನಿಂದಿಸಿಬಿಟ್ಟೆನಲ್ಲ. ಯಾವಾಕೆಯ ದಿವ್ಯ ಪಾದಗಳನ್ನು ಕಾಣಲು ಜನ್ಮ ಜನ್ಮಾಂತರಗಳ ಪುಣ್ಯ ಬೇಕೋ ಆ ಅವಳನ್ನು ನೋಡದೆಯೇ ನೋಡಿದಂತೆ ಏನೇನೋ ಎಣಿಸಿಕೊಂಡು ಹೊಳಿದು ಬಿಟ್ಟೆನಲ್ಲ. ಎಂತಹ ಪಾಪಿಯು ನಾನು! ನನ್ನ ಪಾಪಕ್ಕೆ ಪರಿಹಾರವಿದ್ದೀತೆ. ಓ ದಯಾಮಯನಾದ ಶ್ರೀರಾಮಚಂದ್ರ, ಅರಿಯದೆ ಮಾಡಿರುವ ಅಪರಾಧವನ್ನು ಮನ್ನಿಸು ಸ್ವಾಮಿ. ಸೀತಾದೇವಿಯಲ್ಲಿರಬೇಕಾದ ಸಲ್ಲಕ್ಷಣಗಳನ್ನು ಪಕ್ಕನೆ ಯಾವಳಲ್ಲಿಯೂ ಕಲ್ಪಿಸಿಕೊಂಡು ಭ್ರಮಿಸಿದೆನು. ಕೇವಲ ಭ್ರಮೆಗೊಂಡ ಚಿತ್ತವು ಮರುಳಾಟವನ್ನಲ್ಲದೆ ಮತ್ತೇನನ್ನು ತಾನೇ ಮಾಡಬಲ್ಲದು. ಆದರೂ ಸಕಾಲದಲ್ಲಿ ನಿನ್ನ ದಯೆಯಿಂದಲೇ ವಿವೇಕಗೊಂಡು ನನ್ನ ತಪ್ಪನ್ನು ತಿದ್ದಿಕೊಂಡೆನು. ಮಾಡಿರುವ ನಿಂದೆಯು ಕೇವಲ ಗ್ರಹಿಕೆಯ ದೋಷವಲ್ಲದೆ ಮತ್ತೇನೂ ಅಲ್ಲ. ಭೂಜಾತೆಯಾಗಿದ್ದರೂ ನಮ್ಮೆಲ್ಲರ ಮಾತೆಯಾದ ಸೀತೆಯನ್ನು ಈಗಲಾದರೂ ಕಾಣುವ ಯೋಗವು ಶ್ರೀರಾಮ ನಿನ್ನ ಅನುಗ್ರಹದಿಂದಲೇ ನನಗೆ ಪ್ರಾಪ್ತಿಸಿತು. ಪತಿಯ ಸಾನ್ನಿಧ್ಯವನ್ನುಳಿದು ಏಕಾಂಗಿನಿಯಾಗಿ ಈ ದಾನವ ರಾಜ್ಯದಲ್ಲಿಯೂ ದೃಢೈಕ್ಯ ಚಿತ್ತಳಾಗಿ ಪ್ರಾಣೇಶ್ವರನನ್ನೇ ಧ್ಯಾನಿಸುತ್ತಿರುವ ಈ ಸೀತಾದೇವಿಯು ಮನುಕುಲದ ಮರ್ಯಾದೆಯೇ ರೂಪುಗೊಂಡಂತೆ ಇಲ್ಲಿ ಸತೀತ್ವದ ಪರಮಧರ್ಮವನ್ನೇ ಎತ್ತಿ ತೋರಿಸುತ್ತಿರುವುದರಿಂದ ಪ್ರದೇಶವಿದು ಪೂಜ್ಯತೆಯನ್ನು ತಳೆದಿದೆ. ಆಹಾ ಎಂದು ಮನಸ್ಸಿನಲ್ಲಿ ಆ ಸೀತಾದೇವಿಯನ್ನು ವಂದಿಸಿ ಕೊಂಡಾಡಿದನು. ಸೀತಾದೇವಿಯು ಕುಳಿತು ದುಃಖಿಸುತ್ತಿದ್ದಳು. ಕೆಳಗೆ ನೆಲದ ಮೇಲೆ ಘೋರ ದಾನವೀಯರು ಸುತ್ತಲೂ ಅಲ್ಲಲ್ಲಿ ಬಿದ್ದು ನಿದ್ರಿಸುತ್ತಿದ್ದರು. ಅವರೆಲ್ಲರೂ ಇವಳ ರಕ್ಷಣೆಗೆಂದು ರಾವಣನಿಂದ ನಿಯೋಜಿಸಲ್ಪಟ್ಟಿದ್ದರು. ಅಲ್ಲಿ ಸ್ತ್ರೀಯರಲ್ಲದೆ ಒಬ್ಬ ಪುರುಷ ವ್ಯಕ್ತಿ ಇರಲಿಲ್ಲ. ಬಗೆ ಬಗೆಯ ವಿಕೃತ ರೂಪದಿಂದ ಕೂಡಿದ್ದ ಆ ರಕ್ಕಸಿಯರು ಸಣ್ಣ ದೊಡ್ಡ ಬೆಟ್ಟಗಳಂತೆಯೇ ಅಲ್ಲಿ ಬಿದ್ದಿದ್ದರು. ಒಬ್ಬೊಬ್ಬರ ಶ್ವಾಸ ನಿಸ್ವನವು ಒಂದೊಂದು ವಿಧವಾಗಿದ್ದುದರಿಂದ ಒಂದೊಂದೊಂದು ಕೂಡಿಕೊಳ್ಳದೆ ಕರ್ಕಶವಾಗಿಯೇ ಕೇಳಿ ಬರುತ್ತಿತ್ತು. ಇವರ ಮಧ್ಯದಲ್ಲಿಯೂ ಸೀತಾದೇವಿಯು ಕೈಗೊಂಡ ರಾಮಸ್ಮರಣೆಯು ನಟ್ಟಿರುಳ ಕಾಳರಾತ್ರಿಯಲ್ಲಿ ಉರಿಯುತ್ತಿದ್ದ ದಿವ್ಯ ಜ್ಯೋತಿಯಂತೆಯೇ ವ್ಯಕ್ತವಾಗುತ್ತಿತ್ತು. ಕಾಲುಗಳನ್ನು ಹಿಂದಕ್ಕೆ ಮಡಚಿ ಎಡಕಾಲಿನ ಮೇಲೆಯೇ ಬಲದ ಕಾಲಿನ ಭಾರವನ್ನು ಹೇರಿ ಎಡಗೈಯನ್ನು ಅಡ್ಡವಾಗಿ ಮಡಚಿ ಎಡಹಸ್ತದಿಂದ ಬಲದ ಮೊಣಕೈಯನ್ನು ಆಧರಿಸಿ ಹಿಡಿದು ಬಲಗೈಯ ಹಸ್ತದಲ್ಲಿ ಗಲ್ಲದ ಭಾರವನ್ನಿಟ್ಟು ಬೆರಳುಗಳಿಂದ ಬಲದ ಕಪೋಲವನ್ನು ಮುಚ್ಚಿಕೊಂಡು ಕುಳಿತು ನೆಲವನ್ನೇ ಹನಿದುಂಬಿದ ಕಣ್ಣುಗಳಿಂದ ನೋಡುತ್ತಿದ್ದ ಜಾನಕಿಯು ಹನುಮಂತನ ಕಣ್ಣಿಗೆ ಅಲೌಕಿಕವಾದ ನಿಧಿಯಂತೆಯೇ ಕಂಡುಬಂದಳು. ಸ್ತ್ರೀಯರಿಗೆ ಸೌಜನ್ಯವೇ ಪ್ರಧಾನವಾದ ಸಂಪತ್ತೆನಿಸಿಕೊಂಡಿರುವುದರಿಂದ ಆಂಜನೇಯನಿಗೆ ಜಾನಕಿಯು ಹಾಗೆಯೇ ನಿಧಿಯಂತೆ ತೋರಿದುದು ಸಹಜವೇ ಆಗಿದೆ. ಕೆದರಿದ್ದ ಕೂದಲ ರಾಶಿಯು ಎಡಬಲ ಭುಜಗಳಿಂದಲೂ ವಕ್ಷಸ್ಥಲದ ಮೇಲಿಂದ ಮಡಿಲನ್ನು ಸೇರಿ ಜಾನಕಿಯ ಮುಖಮಂಡಲವು ಮುಗಿಲ ಮಧ್ಯದ ಚಂದ್ರಬಿಂಬದಂತೆಯೂ ತೊಟ್ಟಿಕ್ಕುತ್ತಿದ್ದ ನಯನವಾರಿಯು ಒಡೆದ ಮುತ್ತಿನಂತೆ ಕೆನ್ನೆಯ ಮೇಲೆ ನಿಂತು ಮಂಜು ಮುಸುಕಿದ ತಾವರೆಯಂತೆಯೂ ಕಾಣುತ್ತಿತ್ತು. ಸಹಿಸಲಾರದ ವ್ಯಸನದಿಂದ ಸೀತೆಯು ಪರಿತಪಿಸುತ್ತಿದ್ದರೂ ಆ ದುಃಖವೇ ತನ್ನಲ್ಲಿ ಮರುಕಳಿಸುತ್ತಿದ್ದ ಮುಖ್ಯ ಪ್ರಾಣನು ತನ್ನನ್ನು ತಾನೇ ಸಂತೈಸಿಕೊಂಡು ಆಕೆಯನ್ನು ಸಾಂತ್ವನಗೊಳಿಸಲು ನಿರ್ಣಯಿಸಿ ಮುಂದೆ ಬಂದನು. ಆದರೆ ಅಷ್ಟರಲ್ಲಿ ಲಂಕೇಶ್ವರನ ಆಗಮನವನ್ನು ಸಾರುವ ಕಂಚುಕಿಗಳು ಅತ್ಯಂತ ತ್ವರೆಯಿಂದ ಆ ಕಡೆಗೆ ಬಂದರು. ಅದನ್ನು ನೋಡಿ ತನ್ನನ್ನು ತಾನೇ ತಡೆದುಕೊಂಡ ಮಾರುತಿಯು ಏನಿದು ಗದ್ದಲವೆಂದು ಎಣಿಸಿಕೊಳ್ಳುವಷ್ಟರಲ್ಲಿ ಸೀತೆಯ ಸುತ್ತಲೂ ಬಿದ್ದು ನಿದ್ರಿಸುತ್ತಿದ್ದ ರಾಕ್ಷಸಿಯರು ಬಡಿದೆಬ್ಬಿಸಿದಂತೆ ಎದ್ದು ಬಿಟ್ಟರು.
ಮೈ ಮುರಿದು ಆಕಳಿಸಿ ಕಣ್ಣುಗಳನ್ನು ಕೈಗಳಿಂದ ಸವರಿಕೊಂಡು ಹಾಗೆಯೇ ಆವರಿಸಿದ ನಿದ್ರೆಯನ್ನು ಆ ನಿಶಾಚರಿಯರು ತೊಡೆದು ಹಾಕಿ ದಾನವೇಶ್ವರನ ಬರವನ್ನೇ ಎದುರು ನೋಡುತ್ತಿದ್ದರು. ಎಲ್ಲವನ್ನೂ ಪರಾಮರಿಸಬೇಕೆಂದು ಬಗೆದ ಹನುಮಂತನು ಅಂತೆಯೇ ಬಳಿಯ ಮರವನ್ನೇರಿ ಕುಳಿತು ನೋಡತೊಡಗಿದನು. ತತ್ಕ್ಷಣ ರಾವಣನ ಕುರಿತಾದ ಜಯಧ್ವನಿಯು ಕೇಳಿಬಂದುದರಿಂದ ಅವನೇ ಇತ್ತ ಬರುತ್ತಿರಬಹುದೆಂಬುದನ್ನು ನಿಶ್ಚಯಿಸಿಕೊಂಡು ತನ್ನ ಕಣ್ಣ ಎದುರಿನಲ್ಲಿಯೇ ಏನಾದರೂ ಗಂಡಾಂತರವೂ ಒದಗಬಹುದೇ, ಹಾಗೇನಾದರೂ ಆದರೆ ಅದನ್ನು ನಿವಾರಿಸಿಕೊಳ್ಳಬೇಕಾದುದು ತನ್ನ ಕರ್ತವ್ಯವೇ ಆಗಿದೆ ಎಂದು ಬಗೆದು ಹನುಮಂತನು ಅಂತೆಯೇ ಸಜ್ಜಾಗಿ ಮರದ ಮೇಲಿಂದ ನೋಡುತ್ತಲೇ ಇದ್ದನು. ರಕ್ಕಸಿಯರು ಒಬ್ಬರಿನ್ನೊಬ್ಬರಲ್ಲಿ ಏನೋ ಆಡಿಕೊಂಡು ಗದರಿಕೊಳ್ಳುತ್ತಿದ್ದರು. ಆದರೂ ಸೀತಾದೇವಿಯು ತಗ್ಗಿಸಿದ ಮುಖವನ್ನು ಮೇಲೆತ್ತಲಿಲ್ಲ, ಕುಳಿತಿದ್ದ ಭಂಗಿಯನ್ನು ಬದಲಿಸಲಿಲ್ಲ. ತನಗೆ ಯಾವುದರ ಗೊಡವೆಯೂ ಇಲ್ಲದಂತೆ ಹಾಗೆಯೇ ಕುಳಿತು ಚಿಂತಿಸುತ್ತಿದ್ದಳು. ಮಾತ್ರವಲ್ಲ, ಶ್ರೀರಾಮನ ನಾಮಸ್ಮರಣೆಯನ್ನು ಮಾಡುತ್ತಲೇ ಇದ್ದಳು. ಏನು ಭಾಗವತ್ ಬರ್ಬಳ್ಳಿ.